ಸ್ನೇಹಿತರೆ ನಮಸ್ಕಾರ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಯಾಕಪ್ಪ ಅಂದ್ರೆ ಇದು ಮಿಸ್ಟರ್ ಅಹಿಂಸಾ ಚೇತನ್ ಅವರಿಗೆ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಈಗ ಇಷ್ಟು ವರ್ಷ ಇಲ್ಲದೇ ಇರೋ ಸಮಸ್ಯೆಗಳನ್ನು ಈಗ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸಮಸ್ಯೆಗಳನ್ನು ಹುಟ್ಟಾಕೋಕ್ಕೆ ಅಮೇರಿಕದಿಂದ ಬಂದು ಇಲ್ಲಿ ಇನ್ನೂ ಭಾರತದ ಪ್ರಜೆಯಾಗಿ ಇನ್ನೂ ಇಲ್ಲಿ ಇದನ್ನೇ ಪಡ್ಕೊಂಡಿಲ್ಲ, ಆದರೆ ಬಂದು ಇಲ್ಲಿ ಏನೇನೋ ಬೆಂಕಿ ಇಡೋ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಏನು ನಿಂತ್ಕೊಂಡಿದ್ದೀನಲ್ಲ ಇದು ಜಾಗ, ಇದು ಒಂದು ಕೆರೆ, ಈ ಹೊಸಕೆರಳ್ಳಿ ಕೆರೆ ಇದು. ಇದರಲ್ಲಿ 3 ಸತಿ ಆಲ್ರೆಡಿ ನಾನು 3ನೇ ಸತಿ ವಿಡಿಯೋ ಮಾಡಿದ್ದೀನಿ ಇಲ್ಲಿನ ಸಮಸ್ಯೆ ಬಗ್ಗೆ. ನಾನೇ ನೀವೇಗೇನು ಹೊಸ್ದಾಗಿ ವಿಡಿಯೋ ಮಾಡ್ತಾಯಿಲ್ಲ. ಮಿಸ್ಟರ್ ಚೇತನ್ ಅವರೇ ನೋಡಿ, ಅದು ಬೆಟ್ಟ, ಅದು ಬೆಟ್ಟದ ಮೇಲೆ ಅಪಾಯಿಂಟ್ಮೆಂಟ್ಸ್ ಕಟ್ಟಿದ್ದಾರೆ. ಅದು ಯಾರಪ್ಪಂದು ಜಾಗ ಅಲ್ಲ, ಸರ್ಕಾರಿ ಜಾಗ. ಅದನ್ನು ಇದು ಕೂಡ 2ನೇ ಸತಿ 3ನೇ ಸತಿ ವಿಡಿಯೋ ಮಾಡ್ತಿರೋದು. ಅದು ಬೆಟ್ಟ, ಅದು ಇವತ್ತು ಮಳೆ ಬಂದು ಸಮಸ್ಯೆ ಆಗ್ತಾ ಇದ್ದಾವಲ್ಲ ನಗರಗಳಲ್ಲಿ, ಮುಂಡ ಮುಚ್ಕೊಂಡು ಹೋಗ್ತಾ ಇದ್ದಾವಲ್ಲ, ಮರಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ನೀರೆಲ್ಲ ಚರಂಡಿಲೆಲ್ಲ ಮುಂಡ ಮುಚ್ಕೊಂಡು ಹೋಗ್ತಾ ಇದೆಯಲ್ಲ. ಯಾಕೆ ಗೊತ್ತಾ? ನೋಡಿ, ಇಂಥ ಪ್ರಕೃತಿನ ನಾಶನ ಮಾಡಿ ಆ ಬೆಟ್ಟದ ಮೇಲೆ ಅಪಾಯಿಂಟ್ಮೆಂಟ್ಸ್ಗೆ ಜಾಗ ಕೊಟ್ಟಿದ್ದಾರೆ. ಯಾರು? ಸರ್ಕಾರದವರು. ಅವಾಗ ಯಾರು ಸರ್ಕಾರ ಇತ್ತು ಗೊತ್ತಾ? ಕುಮಾರಣ್ಣನವರ ಸರ್ಕಾರ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ ಅದು ಅಪಾಯಿಂಟ್ಮೆಂಟ್ಸ್ ಬಂತು. ಟಾಟಾದವರು ತಗೊಂಡಿದ್ದಾರೆ ಅದನ್ನು, ಜಾಗನ. ಅದು ಯಾರ್ದು ಜಾಗ ಅಲ್ಲ ಅದು. ಅಲ್ಲಿ ಮನೆ ಕಟ್ಟುವಂಥ ಅವಶ್ಯಕತೆ ಇರಲಿಲ್ಲ ಆ ಜಾಗದಲ್ಲಿ, ಅಷ್ಟು ದೊಡ್ಡದಾಗಿ ಅಪಾಯಿಂಟ್ಮೆಂಟ್ಸು. ಇನ್ನು ಈ ಥರ ಬೇಕಾದಷ್ಟು ಇದ್ದಾವೆ ಸರ್ಕಾರಿ ಜಾಗ. ಆಮೇಲೆ ಇದು ಸುತ್ತಮುತ್ತ ಸುಮಾರು ಜಾಗ ಒತ್ತುವರಿ ಮಾಡಿದ್ದಾರೆ. ಇವತ್ತೇನು ನೀವು ರಾಜ್ಕುಮಾರ್ ಸಮಾಧಿ ಬಗ್ಗೆ ಮಾತ್ರ ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಕೊಡಬಾರ್ದಾಯಿತು ಜಾಗನಂತ ಹೇಳಿದಿರಲ್ಲ, ಅದೇನು ಯಾರ್ದು ಜಾಗ ಅಲ್ಲ, ಸರ್ಕಾರಿ ಜಾಗ. ಅದನ್ನು ರಾಜ್ಕುಮಾರ್ ಅವರ ಕುಟುಂಬಕ್ಕೇನು ಬರೆದು ಕೊಟ್ಟಿಲ್ಲ. ಇವತ್ತು ಹೇಳ್ತೀರಿ ನೀವು ರಾಜ್ಕುಮಾರ್ ಅವ್ರಿಗೆ ಮಾತ್ರ ಯಾಕೆ ಕೊಡಬೇಕು ಅಂತ. ಊರು ಜನಕ್ಕೆಲ್ಲ ಕೊಡೋಕ್ಕಾಗಲ್ಲ ರೀ, ಊರು ಜನಕ್ಕೆಲ್ಲ ಕೊಡೋಕ್ಕಾಗಲ್ಲ. ಇವತ್ತು ಒಂದು ಕ್ರಿಕೆಟ್ ಟೀಮಲ್ಲಿ ಸುಮಾರು 11ರಿಂದ 12-13 ಜನ ಇರ್ತಾರೆ, ಎಲ್ಲ ಎಕ್ಸ್ಟ್ರಾ ಪ್ಲೇಯರು ಎಲ್ಲ ಸೇರಿ. ಅದಕ್ಕೆ ಕೋಚ್ ಇರ್ತಾರೆ, ಮುಖ್ಯ ಕೋಚ್ ಇರ್ತಾರೆ, ಅದಕ್ಕೆ ಬ್ಯಾಟ್ಸ್ಮನ್ ಕೋಚ್ ಇರ್ತಾರೆ, ಬೌಲಿಂಗ್ ಕೋಚ್ ಇರ್ತಾರೆ, ಫೀಲ್ಡಿಂಗ್ ಕೋಚ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ. ಇವರೆಲ್ಲರಿಗೂ ಒಂದು ಟೀಮ್ ಗೆದ್ದಿರುತ್ತೆ, ಯಾವುದೋ ಒಂದು ಕಪ್ ತಗೊಂಡಿರ್ತಾರೆ. ಎಲ್ಲರನ್ನೂ ಕರೆದುಬಿಟ್ಟು ಕಪ್ಪು ಕೊಡೋದಿಲ್ಲ, ಒಬ್ಬರನ್ನ ಕರೀತಾರೆ. ಯಾರನ್ನ? ಕ್ಯಾಪ್ಟನ್, ನಾಯಕನನ್ನು ಕರೆದು ಕಪ್ ಕೊಡ್ತಾರೆ. ಹಂಗಂತ ಅಲ್ಲಿರೋಬರನ್ನೆಲ್ಲ ಕರೆದುಬಿಟ್ಟು ಕಪ್ ಕೊಡೋಲ್ಲ. ಇವತ್ತು ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ, ಎಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಅವರೆಲ್ಲ ಹೆಸರು ಹೇಳೋಕ್ಕಾಗುತ್ತಾ? ಹೇಳೋದು ಯಾರು? ಈಗ ಊರು ತುಂಬ ಹೆಸರು ಯಾರ್ದು? ಮಹಾತ್ಮ ಗಾಂಧೀಜಿ ಅವ್ರದ್ದು, ಭಗತ್ ಸಿಂಗ್ ಅವ್ರದ್ದು. ಕೆಲವ್ರದ್ದು ಮಾತ್ರ ಹೆಸರು ಹೇಳ್ತಾರೆ, ಎಲ್ಲರದ್ದು ಹೆಸರು ಹೇಳೋಕ್ಕಾಗಲ್ಲ. ಅದೇ ರೀತಿಯೇ ಎಲ್ಲರಿಗೂ ಜಾಗ ಕೊಡೋಕ್ಕಾಗಲ್ಲ. ಅದರಲ್ಲಿ ಆಯ್ಕೆ ಮಾಡ್ಕೊತಾರೆ. ಆಯ್ಕೆ ಮಾಡ್ಕೊಂಡು ಮುಖ್ಯಸ್ಥರಿಗೆ ಒಂದು ಅದ್ಭುತವಾದ ನಾಯಕರು ಡಾಕ್ಟರ್ ರಾಜ್ಕುಮಾರ್. ಅದಕ್ಕೂ ಸುಮ್ಮನೆ ಹುಡುಗಾಟಕ್ಕೆ ಕೊಡಲ್ಲ, ಶೋಕಿಗೆ ಮಾಡೋಕ್ಕೆ ಕೊಟ್ಟಿಲ್ಲ, ರಾಜಕಾರಣ ಮಾಡೋಕ್ಕೆ ಕೊಟ್ಟಿಲ್ಲ, ಓಟ್ ಬ್ಯಾಂಕಿಗೋಸ್ಕರ ಕೊಟ್ಟಿಲ್ಲ ಆ ಜಾಗನ. ಅವತ್ತು ಓಟ್ ಬ್ಯಾಂಕಿಗೋಸ್ಕರ ಕೊಟ್ಟಿದ್ರೆ ತಿರ್ಗಾ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿರೋರು. ಯಾರು? ಕುಮಾರಣ್ಣನವರ ಸಮ್ಮಿಶ್ರ ಸರ್ಕಾರದಲ್ಲಿದ್ದಾಗ BJP ಮತ್ತು JDS ಇದ್ದಾಗೆ ಆ ಜಾಗ ಕೊಟ್ಟಿದ್ದು. ನನಗೆ ಓಟ್ ಹಾಕಲಿ, ನಾನೇ ಮುಖ್ಯಮಂತ್ರಿ ಆಗಲಿ ಅಂತಂದೇಳಿ ಆ ಜಾಗ ಕೊಡಲಿಲ್ಲ. ಹಂಗೆ ಏನಾರು ಆಗಿದ್ರೆ ತಿರ್ಗಾ ಮುಂದಿನ ಮುಖ್ಯಮಂತ್ರಿ ಅವರೇ ಆಗಿರ್ಬೋದು. ನೋಡಿ, ಈ ಥರ ಬೇಕಾದಷ್ಟು ಜಾಗಗಳನ್ನು ಒತ್ತುವರಿ ಮಾಡಿದ್ದಾರೆ. ಆ ಜಾಗನ ಬೇಕಾದ್ರೆ ತೋರಿಸ್ತೀನಿ. ಬರೇ ಒಂದು ನಿಮ್ಮ ಕಣ್ಣಿಗೆ ಕಂಡದ್ದು ಬರೇ ರಾಜ್ಕುಮಾರ್ ಅವರ ಸಮಾಧಿ ಮಾತ್ರ, ಗೊತ್ತಾಯ್ತಾ? ಅದು ಒಂದು ಮೇರು ನಟ. ಇಡೀ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ, ಇಡೀ ಪ್ರಪಂಚಕ್ಕೆ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಯಾರಂತ. ಅದಕ್ಕೆ ಆಯ್ಕೆ ಮಾಡಿ ಆ ಜಾಗ ಕೊಟ್ಟಿದ್ದಾರೆ. ಪಾಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ, ಬಾಬಾ ಸಾಹೇಬ್ ಪ್ರಶಸ್ತಿ, ಇನ್ನೂ ಬೇಕಾದಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಹುಡುಗಾಟಕ್ಕೆ ಕೊಟ್ಟಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಆಟ ಆಡೋಕ್ಕೆ ಕೊಟ್ಟಿಲ್ಲ. ಅವರೆಲ್ಲ ನೋಡಿ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಶ್ರಮ ಪಟ್ಟವ್ರು ಅಂದರೆ, ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆಯಂದರೆ ಅವರಿಂದನೇ. ನಿಮ್ಮಂಥವರಿಂದ ಖಂಡಿತ ನಮ್ಮ ಕನ್ನಡ ಚಿತ್ರರಂಗ ಉಳಿದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ನಾಗ್ ಅವರು, ಅಂಬರೀಷ್ ಅಣ್ಣವರು, ಇವರೆಲ್ಲರೂ ಇವತ್ತು ಕನ್ನಡ ಚಿತ್ರರಂಗ ಉಳಿದಿರೋದು. ನಿಮ್ಮಂಥವ್ರಿಂದಂತೂ ಕನ್ನಡ ಚಿತ್ರರಂಗ ಉಳಿದೇ ಅಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಬದುಕ್ತಾ ಇದ್ದಾರೆ. ತಮಿಳವರು, ಆಂಧ್ರದವರು, ಕೇರಳದವರು, ಮಹಾರಾಷ್ಟ್ರದವರು, ಉತ್ತರ ಪ್ರದೇಶದವರು, ಅವರೆಲ್ಲ ನೆಮ್ಮದಿಯಾಗಿದ್ದಾರೆ ರೀ. ಅವರೆಲ್ಲ ನೆಮ್ಮದಿಯಾಗಿದ್ದಾರೆ. ಆದರೆ ಕಿತ್ತಾಡ್ತಾರೋದು ಯಾರು? ನಾವು ಕರ್ನಾಟಕದವರು, ಕನ್ನಡಿಗರು. ನಾವು ಕಿತ್ತಾಡ್ತಾ ಇರೋದು, ಕಿತ್ತಾಡಂಗೆ ಮಾಡ್ಕೊತಾ ಇದ್ದೀವಿ. ನಿಮ್ಮಂಥವ್ರ ಮಾತು ಕೇಳ್ಕೊಂಡು ಇವತ್ತು ಜೈ ಅನ್ಕೊಂಬಂದು ನೀವು ಹೇಳಿದ್ದ ಸರಿ ಅಂದರೆ ಇಷ್ಟು ದಿನ ಅವ್ರ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿರ್ತೇನೋ, ಅವ್ರ ತಲೆಯಲ್ಲಿ ಮಣ್ಣು ತುಂಬ್ಕೊಂಡಿರುತ್ತೆ ಅನಿಸುತ್ತೆ ಇಷ್ಟು ದಿನ. ಈಗ ಇಷ್ಟು ದಿನ ಇಲ್ಲದೆ ಇರೋದನ್ನ ಈಗ ತಗೊಂಬಂದು ಇವತ್ತು ನೀವು ಬೆಂಕಿ ಇಟ್ಬಿಟ್ಟಿದ್ದೀರಲ್ಲ. ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆ ಇದ್ದಾವೆ. ನೋಡಿ, ಕೆರೆ ನೋಡಿ ಹೆಂಗಿದೆ. ಇದನ್ನು ಬೇರೆ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ ಈ ಕೆರೆದ. ಇವಾಗ ನೋಡ್ಕೊಳ್ಳಿ, ಈ ಅಪಾಯಿಂಟ್ಮೆಂಟ್ಸು ಬೆಟ್ಟದ ಮೇಲಿದೆ. ಇದು ಯಾರ್ದು ಜಾಗ ಅಲ್ಲ, ಸರ್ಕಾರ ಅವರಿಗೆ ಕೊಟ್ಟಿತ್ತು ಅವಾಗ ಮಾಡ್ಕೊಳ್ಳೋಕ್ಕೆ. ಇದೇ ಥರ ಎಷ್ಟೋ ಪ್ರೈವೇಟ್ ಖಾಸಗಿ ಶಾಲೆಗಳಿಗೆ ಜಾಗ ಕೊಟ್ಟಿದೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕನಕಪುರ ರೋಡಲ್ಲಿ ಬೇಕಾದಷ್ಟು ಕಾಲೇಜುಗಳು ಇವೆ, ಸ್ಕೂಲ್ಗಳು ಇವೆ, ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿರವೆ. ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಹೋರಾಟ? ಅದಕ್ಕೆ ಮಾಡೋಕ್ಕಾಗಲ್ಲ. ನೀವು ಮಾಡೋದು ಹೆಂಗಂದರೆ, ಯಾವುದರಲ್ಲಿ ನನಗೆ ಜಾಸ್ತಿ ಪ್ರಚಾರ ಸಿಗುತ್ತೆ, ಯಾರು ಹೆಸರು ಎತ್ಕೊಂಡ್ರೆ ನನಗೆ ಜಾಸ್ತಿ ಪ್ರಚಾರ ಸಿಗುತ್ತೆ ಅಂತೇಳಿ ಚೆನ್ನಾಗಿ ತಿಳ್ಕೊಂಡು
ಆ ವಿಷಯನ ಕೆದಕಿ ನೀವು ಇದನ್ನು ಹೆಸರು ತಗೊತಾ ಇದ್ದೀರ ಹೊರತು, ನೀವು ಈಗ ಬಂದಿರೋದು ಏನು ಸಾಮಾಜಿಕ ಜಾಲತಾಣದಲ್ಲಿ ನಾವು ದಿನ ವೀಡಿಯೋ ಮಾಡ್ಕೊತೀವಿ, ಆದರೆ ನಮ್ಮನ್ನು ಜನ ಯಾರು ನೋಡಲ್ಲ. ಯಾಕಂದ್ರೆ ನೀವು ಅಮೇರಿಕದಿಂದ ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಜನ ಅದಕ್ಕೆ ನಿಮ್ಮನ್ನು ನೋಡ್ತಾರೆ. ನೀವೇನಾರು ಅಮೇರಿಕದಿಂದ ಬರಲಿಲ್ಲ ಅನ್ನೋದ್ರೆ, ಒಬ್ಬ ಸಿನಿಮಾ ನಟ ಆಗಲಿಲ್ಲ ಅನ್ನೋದ್ರೆ ನಿಮ್ಮನ್ನು ಯಾರು ಮೂಸು ಕೂಡ ನೋಡ್ತಾ ಇರಲಿಲ್ಲ, ಯಾರು ನೋಡ್ತಾ ಇರಲ್ಲ. ಯಾಕಂದ್ರೆ ನಾವು ಹಂಗೇ 2013ನೇ ಇಸ್ವಿಯಿಂದ ಈ ಏನು ಸಾಮಾಜಿಕ ಜಾಲತಾಣ ಬಂದಾಗಲಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳಿಗೆ ನಾವು ಧ್ವನಿ ಎತ್ತುತ್ತಾನೆ ಇದ್ದೀವಿ. ಈಗ ಹೊಸ್ದಾಗಿ ಧ್ವನಿ ಎತ್ತುತ್ತಾ ಇಲ್ಲ. ನೀವು ಇವಾಗ ಬಂದಿದ್ದೀರಾ, ನೀವು ಒಬ್ಬ ಸಿನಿಮಾ ನಟ ಅಮೇರಿಕದಿಂದ ಬಂದಿದ್ದೀರಾ, ಅದಕ್ಕೋಸ್ಕರ ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಹೊರತು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮೂಸು ಕೂಡ ನೋಡ್ತಾ ಇರಲಿಲ್ಲ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.